ಪುಷ್ಪ, ಅನು ಹೇಳ್ತಿರೋದು ಸರಿಗಿದೆ. ಶುರು ಹಚ್ಕೊಂಡ್ರಾ? ನನಗ್ ಗೊತ್ತಿತ್ತು ರೀ, ನನಗ್ ಚೆನ್ನಾಗ್ ಗೊತ್ತಿತ್ತು ಏನಾದ್ರೂ ಒಳ್ಳೇದಾಗ್ಬೇಕಂದ್ರೆ ಅಡ್ಗಾಳಿ ಇಡ್ತೀರಾ ಅಂತ. ತಾಯಿ ಎಲ್ಲವ ಬಿಡೋದ್ ಬಿಟ್ಟ ಕಣ್ಣ ಪೂರ್ತಿಯಾಗಿ ಬಿಡಕ್ಕಾಗ್ಲಿಲ್ವಾ? ಅಮ್ಮ, ಅರ್ಧ ಖರ್ಚು ನಾವು ತಗೊಳ್ಳೋದೇ ಸರಿ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಅವ್ರ ಹಂಗಲ್ ಬದುಕ್ದಂಗ ಅನ್ಸುತ್ತೆ ನನಗೆ. ಹಾ ಹೇಳ್ಬಿಟ್ಲು, ಅಷ್ಟೊಂದು ದುಡ್ಡು ಎಲ್ಲಿಂದಾನೆ ತರ್ತೀಯಾ? ಓ, ನಿಮ್ಮ ಆರ್ಯ ಸರ್ ಕೊಡ್ತಾರಾ? ಆರ್ಯ ಸರ್ನ ಯಾಕೆ ಮಧ್ಯೆ ಕೇಳಿತಿದ್ಯಾ? ಆರ್ಯ ಸರ್ಗೆ ಈ ವಿಷಯ ಗೊತ್ತಾಗೋದು ಬೇಡ. ಅಷ್ಟೇ ಅಲ್ಲ, ಈಗಾಗ್ಲೇ ಆರ್ಯ ಸರ್ಗೆ ಯಾರೋ ನನ್ನ ಮದ್ವೆಗೆ ಒಪ್ಸಕ್ ಹೇಳಿದ್ದಾರೆ. ಏನೇ ನನ್ನ ಹಂಗ್ ನೋಡ್ತಾ ಇದ್ಯಾ? ಏನೋ ನಾನೇ ಹೇಳ್ಕೊಟ್ಟಂಗೆ. ಅದೆಲ್ಲ ಬಿಡಿ, ಈಗ ಮದುವೆಗೆ ಹೇಗೆ ದುಡ್ಡು ಹೊಂದಿಸೋದು ಅಂತ ಯೋಚನೆ ಮಾಡೋಣ. ಅಪ್ಪ, ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಯೋಚನೆ ಮಾಡಬೇಡಿ ಅಂದ್ರೆ ನೀನ್ ಹೇಗೆ ತರ್ತೀಯಾ? ಅಮ್ಮ, ನಾನು ಹೇಗೋ ಅರೇಂಜ್ ಮಾಡ್ತೀನಿ. ಬಂಗಾರ, ಅದು ನನ್ನ ಜವಾಬ್ದಾರಿ, ನಾನು ನೋಡ್ಕೋತೀನಿ ಬಿಡು. ಇಲ್ಲ ಅಪ್ಪ, ನಾನೇ ನೋಡ್ಕೋತೀನಿ. ಎರಡು ಖರ್ಚು ಅವ್ರು ನೋಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಅಪ್ಪ, ನಾನು ಬರ್ತೀನಿ. ಸರಿ ಬಾಯ್, ಹುಷಾರು. ಮೀರಾ ಮೇಡಮ್ಗೆ ಫೋನ್ ಮಾಡಬೇಕು. ದೃಷ್ಟಿ ಬೊಂಬೆ. ಹಲೋ ಮೀರಾ ಮ್ಯಾಮ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಹೇಳು. ಮ್ಯಾಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಕಾಲ್ ಮಾಡೋದೇ ಅದಕ್ಕೋಸ್ಕರ ಅಲ್ವಾ? ಏನ್ ಹೇಳು. ಮ್ಯಾಮ್, ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಆಫೀಸಲ್ಲಿ ಸಿಗ್ಬೋದಾ? ಏನಿಲ್ಲ, ನಾನು ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀವು ಹೆಲ್ಪ್ ಮಾಡಿದ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ ಮ್ಯಾಮ್. ಆಲ್ ರೈಟ್, ಆಫೀಸಿಗೆ ಬಾ. ಎಸ್ ಮ್ಯಾಮ್, ಥ್ಯಾಂಕ್ ಯು. You know what, Jende? I was kind of waiting for an opportunity like this. ಇಂಥ ಆಪರ್ಚುನಿಟೀಸು ಮತ್ತೆ ಬರಲ್ಲ. Anxiety not good, Meera madam. It's not anxiety, Jende. This time, it's pure happiness. ನಮ್ಮ ಆರ್ಯ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರಲ್ಲ, ಆಪರ್ಚುನಿಟಿ ಸಿಕ್ಕಿದಾಗ ಜಸ್ಟ್ ಗ್ರ್ಯಾಬ್ ಇಟ್ ಅಂತ. ಹಾಗೆ ಅನು ಈಗ ಆರ್ಯ ಸರ್ಗೆ ತುಂಬಾ ಹತ್ತಿರವಾಗಿದ್ದಾಳೆ. ಆಮೇಲೆ ಒಂದ್ ಮಾಡಕ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಯಾ, ಸೆಂಡ್ ಹರ್ ಇನ್. ನಾನಿನ್ ಬರ್ತೀನಿ. ಜೆಂಡೆ, ₹2 ಇದೆಯಾ? ಥ್ಯಾಂಕ್ ಯು. ಓ, ಬನ್ನಿ. ಹಲೋ, ಮ್ಯಾನರ್ಸ್. ಸಾರಿ ಮ್ಯಾಮ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. That's better. Come. ನನಗೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಹೇಳು. ಮ್ಯಾಮ್, ನನಗೆ ಮದುವೆ ಫಿಕ್ಸ್ ಆಗಿದೆ. ಓ, ಗುಡ್, ಕಂಗ್ರ್ಯಾಚುಲೇಷನ್ಸ್. ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂದರೆ, ನನ್ನ ಮದುವೆಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಮ್ಯಾಮ್. ನನ್ನ ಸ್ಯಾಲ್ರಿ ಅಡ್ವಾನ್ಸ್ ಅಂತ ನನಗೆ 2 ಲಕ್ಷ ಕೊಡೋಕ್ಕಾಗತ್ತಾ? 2 ಲಕ್ಷನಾ? ಆಲ್ ರೈಟ್, ಗಿವ್ ಮಿ ಯೋರ್ ಫೋನ್. ಮ್ಯಾಮ್, ಯೋರ್ ಫೋನ್. ಆರ್ಯ ಸರ್ ಕಾಲ್ ಮಾಡ್ತೀನಿ. ಯಾಕಂದ್ರೆ ಇತ್ತೀಚೆಗೆ ಸರ್ ಯಾರು ಕಾಲ್ ಮಾಡಿದ್ರು ಅವಾಯ್ಡ್ ಮಾಡ್ತಾರೆ.
ನೀನು ತಿಂಡಿ ತಿಂದ್ರಾ, ಊಟ ಮಾಡಿದ್ರಾ, ಮನೆಗೆ ಹೋದ್ರಾ, ಇಂಥ ಸಿಲ್ಲಿ ರೀಸನ್ಸ್ಗೆಲ್ಲ ಕಾಲ್ ಮಾಡ್ತಿರ್ತೀಯಲ್ಲ, ರಿಸೀವ್ ಮಾಡ್ತಾರೆ. ಮ್ಯಾಮ್ ಬೇಡ ಮ್ಯಾಮ್, ಸರ್ಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನಿನಗೆ ಅಡ್ವಾನ್ಸ್ ನಾನು ಕೊಟ್ರೆ ವಿಲ್ ಕಮ್ ಟು ನೋ. ಆಮೇಲೆ ನಾನು ಆನ್ಸರ್ ಮಾಡಬೇಕಾಗುತ್ತೆ. ಮ್ಯಾಮ್ ನಾವ್ ಯು ಗಾಟ್ ಇಟ್ ರೈಟ್. ಎಲ್ಲದಕ್ಕೂ ಆರ್ಯ ಸರ್ ಹಿಂದೆನೆ ಬಾಲದ ಥರ ತಿರುಗಿದ್ರಾಗಲ್ಲ. ಕೆಲಸ ಆಗಬೇಕು ಅಂದರೆ ನನ್ನ ಹತ್ರನೇ ಬರಬೇಕು. ಸರ್ಗೆ ಹೇಳ್ದೆ ದುಡ್ಡು ಕೊಡಬೇಕು ಅಂದರೆ ನಾನು ನನ್ನ ಪರ್ಸ್ನಲ್ ಅಕೌಂಟಿಂದಾನೇ ಕೊಡಬೇಕು. ಕೊಡ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಯಾಕನು ಉಸಿರೇ ಇಲ್ಲ? ಏನ್ ಕಂಡೀಷನ್ ಮ್ಯಾಮ್? ಇನ್ ಮುಂದೆ ನೀನು ಆರ್ಯ ಸರ್ ಹತ್ರ ಮಾತಾಡಬಾರ್ದು. ಅವ್ರ ಜೊತೆ ಮಾತಾಡಬಾರ್ದು. ಅವ್ರಾಗ ಅವರೇ ನಿನ್ನ ಕರೆದ್ರು ಅವ್ರ ಜೊತೆ ಎಲ್ಲಿಗೂ ಹೋಗ್ಬಾರ್ದು. ಸಾಧ್ಯ ಆದ್ರೆ ಅವ್ರ ಎದುರಿಗೆ ಬರಬಾರ್ದು. Got it? Anu, did you get it? ಬೇಸಿಕಲಿ ನೀನು ಇಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ನಮ್ಮ ಆಫೀಸ್ ಹೇಗಿತ್ತೋ ಇನ್ ಮುಂದೆನೂ ಹಾಗೇ ಇರಬೇಕು. ಎಸ್ ಮ್ಯಾಮ್. ಮ್ಯಾಮ್ ನಾನು ಕೇಳಿದ್ದು 2 ಲಕ್ಷ. ಹೆಣ್ಮಕ್ಳಿಗೆ ಮದ್ವೆ ಮಾಡಬೇಕು ಅಂದ್ರೆ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. 2 ಲಕ್ಷದಲ್ಲಿ ಕೆಲಸ ಆಗಲ್ಲ, ಅದಕ್ಕೆ 5 ಲಕ್ಷ ಕೊಟ್ಟಿದ್ದೀನಿ. ಇಟ್ಕೊ. ಥ್ಯಾಂಕ್ ಯು ಮ್ಯಾಮ್. ವೇಟ್, ನಿನ್ನ ಒಂದು ಇಂಪಾರ್ಟೆಂಟ್ ಥಿಂಗ್ ನನ್ನ ಹತ್ರ ಇದೆ.